ಇವತ್ತು ನಾನು ಬದನೆಕಾಯಿನಲ್ಲಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೇಟ್ ನಾರ್ತ್ ಕರ್ನಾಟಕ ಸ್ಟೈಲ್ ಡಿಶಸ್. ಇದನ್ನ ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನಂತರ ನಿಮ್ಗೂ ಜೋಳದ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂದರೆ ಚಪಾತಿ ಮತ್ತು ಅನ್ನದ ಜೊತೆನೂ ಅಲ್ಟಿಮೇಟ್ ಆಗಿರುತ್ತೆ. ಓಕೆ, ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಶುರು ಮಾಡೋಣ. ಸೊ ಮೊದಲು ಇದಕ್ಕೆ ನಾವು ಮಸಾಲೆನ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು 4 ಗುಂಟೂರು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಇಂಚಷ್ಟು ಚಕ್ಕೆ, 4 ಲವಂಗ, 2 ಟೀ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, 2 ಟೀ ಸ್ಪೂನಷ್ಟು ಎಳ್ಳು, 1 ಟೀ ಸ್ಪೂನಷ್ಟು ಕಾಲ ಜೀರಾ ಹಾಕೊತಾ ಇದ್ದೀನಿ, ಸಕ್ಕತ್ತಾಗಿರುತ್ತೆ. 1 ಟೀ ಸ್ಪೂನಷ್ಟು ಅಜ್ವಾಯಿನ್ನು, 4 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ, 3 ಟೇಬಲ್ ಸ್ಪೂನಷ್ಟು ಒಣಗಿರೋ ಕೊಬ್ಬರಿ. ಇದೆಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋಣ. ಅದು ತಣ್ಣಗಾದ್ಮೇಲೆ ಅದ್ರ ಜೊತೆಗೆ 1.5 ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಹಿಡಿಸ್ಲಿಲ್ಲ ಅಂದರೆ ಒಂದು ಸ್ವಲ್ಪ ರುಬ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಬೋದು. ಆಮೇಲೆ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಜಾಜಿಕಾಯಿನ ತುರಿದು ಹಾಕೊತಾ ಇದ್ದೀನಿ. ನಂಗೆ ಅದ್ರ ಫ್ಲೇವರ್ ಸಖತ್ ಇಷ್ಟ. ಅದಾದಮೇಲೆ 1.5 ಟೀ ಸ್ಪೂನಷ್ಟು ಹುಣಸೆಹಣ್ಣಿನ ಪೇಸ್ಟ್ ಹಾಕೊತಾ ಇದ್ದೀನಿ. ಆಮೇಲೆ 1.5 ಟೀ ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕು. ಓಕೆ, ಇದಿಷ್ಟನ್ನು ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಗೋಣ. ಇವಾಗ ರುಚಿ ನೋಡಿಕೊಂಡು ಉಪ್ಪು, ಖಾರ, ಸಿಹಿ ಮತ್ತು ಹುಳಿನ ಎಲ್ಲದನ್ನು ಸರಿ ಮಾಡ್ಕೊಬೇಕು. ರುಚಿ ಸಕ್ಕತ್ತಾಗಿರಬೇಕು. ಇವಾಗ ಇದಕ್ಕೆ ಬದನೆಕಾಯಿ ತೊಗೋಣ. ನನ್ನ ಹತ್ರ ಈ ಚಿಕ್ಕ ಚಿಕ್ಕದಾಗಿರೋ ಗುಂಡು ಬದನೆಕಾಯಿ ಇದೆ. ನಿಮಗೆ ಗುಂಡು ಬದನೆಕಾಯಿ ಸಿಕ್ಕಲಿಲ್ಲ ಅಂದರೆ ಯಾವ ಬದನೆಕಾಯಿ ಸಿಗುತ್ತೋ ಅದರೊಳಗೆ ಮಾಡ್ಬೋದು. ಇದನ್ನ ಇವಾಗ ಒಂದು ಚಾಕು ತೊಗೊಂಡು ಈ ಥರ ಕ್ವಾರ್ಟರ್ ಮಾಡ್ಕೊಳ್ಳೋಣ. ಅದು ತೊಟ್ಟು ಹಾಗೆ ಇರಬೇಕು. ಇವಾಗ ಮಸಾಲೆನ ತೊಗೊಂಡು ಆ ಬದನೆಕಾಯಿ ಒಳಗಡೆ ಸ್ಟಫ್ ಮಾಡೋಣ. ತುಂಬ ಜಾಸ್ತಿ ಏನು ಮಾಡೋದು ಬೇಡ. ಆಮೇಲೆ ಬದನೆಕಾಯಿನ ಫುಲ್ಲು ಸ್ಪ್ಲಿಟ್ ಮಾಡಿಬಿಡ್ಬಾರ್ದು. ಓಕೆ, ಕೇರ್ಫುಲ್ಲಾಗಿ ಸ್ವಲ್ಪ ಆದ್ರೂ ಸಾಕು ಅದನ್ನು ಸ್ಟಫ್ ಮಾಡಬೇಕು. ನಂಗೆ ಈ ಥರ ಮೆಸ್ಸಿಯಾಗಿ ಕುಕ್ ಮಾಡೋಕ್ಕೆ ಸಾಕೋದು ಇಷ್ಟ. ಈ ಥರ ಕೈಯಲ್ಲಿ ಮಾಡೋಕ್ಕೆ ಮಜಾ ಇರುತ್ತೆ. ಇವಾಗ ಇದನ್ನು ಪ್ಯಾನಲ್ಲಿ, ಇಲ್ಲಾಂದರೆ ಇನ್ಸ್ಟೆಂಟ್ ಪಾಟಲ್ಲಿ, ಇಲ್ಲಾಂದರೆ ಪ್ರೆಷರ್ ಕುಕ್ಕರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೆ ಮಾಡ್ಕೊಬೋದು. ನಾನು ಇನ್ಸ್ಟೆಂಟ್ ಪಾಟಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಫುಲ್ಲು ಸಾಟೆ ಮೋಡಲ್ಲಿ ಹಾಕಿ ಫುಲ್ಲು ಬಿಸಿ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಮೆತ್ತಗಾಗಲಿ. ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಬೋದು ಇದಕ್ಕೆ. ಅದೊಂದು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನೆಲ್ಲದನ್ನು ಮೆತ್ತಗೆ ಇದ್ರೊಳಗಡೆ ಹಾಕೋಣ. ಓಕೆ, ನೀಟಾಗಿ ಎಲ್ಲ ಒಂದು ಕಡೆ ಕೂತ್ಕೊಳ್ಳಿ. ಇದು ಅರ್ಧ ಬೇಯೋವರೆಗೂ ಮೆತ್ತಗೆ ಅದನ್ನು ತಿರುಗಿಸಿ ಬೇಯಿಸೋಣ. ಒಂದು ಅರ್ಧ ಇದು ಬೆಂದರೆ ಚೆನ್ನಾಗಿರುತ್ತೆ ಇವಾಗಲೇ. ಓಕೆ, ಆಮೇಲೆ ಬೇಕಾದ್ರೆ ಪ್ರೆಷರ್ ಕುಕ್ ಮಾಡ್ಕೊಳ್ಬೋದು. ಇದು ನಿಧಾನಕ್ಕೆ ಬೇಯಲಿ. ಇದು ಇವಾಗ ಒಂದು ಸ್ವಲ್ಪನೇ ತಿರುಗಿಸ್ಬೋದು ಎಲ್ಲದನ್ನು. ಅವಾಗ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ಓಕೆ, ಹೀಗೆ ತಿರುಗಿಸ್ತಾ ಇರಬೇಕು. ಇವಾಗ ಇದೊಂದು 50% ಅಷ್ಟು ಬೆಂದಿದೆ. ಇವಾಗ ಮಿಕ್ಕಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕೋಣ. ಅದ್ರ ಜೊತೆಗೇ ಸುಮಾರು 1 ಕಪ್ ಅಷ್ಟು ನೀರು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ನಿಧಾನಕ್ಕೆ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಬದನೆಕಾಯಿ ಮುರಿಬಾರ್ದು. ನಾನು ಇನ್ಸ್ಟೆಂಟ್ ಪಾಟಲ್ಲಿ ಇದನ್ನು ಒಂದು ನಾರ್ಮಲ್ ಪ್ರೆಷರಲ್ಲಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಅದು ಪ್ರೆಷರು ನ್ಯಾಚುರಲ್ ಆಗಿ ರಿಲೀಸ್ ಆಗಲಿ. ಸೊ ನೀವು ಪ್ರೆಷರ್ ಕುಕ್ಕರಲ್ಲಿ ಇದನ್ನು ಮಾಡ್ತಾಯಿದ್ರೆ 1 ವಿಸಿಲ್ ಕೊಟ್ಟರೆ ಸಾಕು. ಆಮೇಲೆ ಇನ್ನೂ ಬೆಂದಿಲ್ಲ ಅಂದರೆ ಬೇಕಾದರೆ ನಿಧಾನಕ್ಕೆ ಹಾಗೆ ಬೇಯಿಸ್ಕೊಳ್ಬೋದು. ಇದನ್ನು ಓವರ್ ಕುಕ್ ಮಾಡಬಾರ್ದು. ಬದನೆಕಾಯಿ ಫುಲ್ಲು ಸಾಫ್ಟ್ ಆಗಬಾರ್ದು. ಆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಅವಾಗ ಅದಾಗಿದೆ ಅಂತ ಗೊತ್ತಾಗುತ್ತೆ. ವಾವ್, ಬ್ಯೂಟಿಫುಲ್ ಆಗಿದೆ. ನನ್ನ ಬಾಯಲ್ಲಿ ಆಗಲೇ ನೀರು ಬರ್ತಾ ಇದೆ. ಅವಾಗಲೇ ಹೇಳ್ದಂಗೆ ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಅಷ್ಟೇ, ಇದನ್ನು ಕುಕ್ ಮಾಡೋದಕ್ಕೆ ಸಖತ್ ಮಜಾ ಇರುತ್ತೆ. ನೀವು ಟ್ರೈ ಮಾಡಿ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಾಯಿತು ಅಂತ. ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.